ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆಬರಹ ಸರಿ ಇಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದರ್ಥ. ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಆತ್ಮವಿಶ್ವಾಸ ಬರಲ್ಲ, ನೋವಿನಿಂದ ಆತ್ಮವಿಶ್ವಾಸ ಬರುತ್ತದೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಪ್ರತಿಯೊಂದು ಕತ್ತಲೆ ಮನೆಗೂ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ. ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಕೂಡ ಸುಖದ ದಾರಿಗಾಗಿ ಒಂದು ದಾರಿ ಖಂಡಿತ ಇದ್ದೇ ಇರುತ್ತದೆ. ಜೀವನದಲ್ಲಿ ಯಾರನ್ನಾದರೂ ಮರೆಯಿರಿ, ಆದರೆ ನಿನ್ನ ಕೈಯಲ್ಲಿ ಏನಾಗುತ್ತೆ ನಾನು ನೋಡ್ತೀನಿ ಎಂದವರನ್ನ ಮರೆಯದಿರಿ. ಜೀವನಕ್ಕೆ ಸ್ಫೂರ್ತಿ ಅವರೇ. ಒಂದು ಹೂವು ಮತ್ತೊಂದು ಹೂವಿನೊಂದಿಗೆ ಸ್ಪರ್ಧೆಗಿಳಿಯುವುದಿಲ್ಲ, ಸುಂದರವಾಗಿ ಅರಳುವುದಷ್ಟೇ ಅವುಗಳ ಕೆಲಸ. ನಮ್ಮ ವ್ಯಕ್ತಿತ್ವವೂ ಕೂಡ ಹೂವಿನಂತೆಯೇ ಇರಲಿ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿನ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಅಗತ್ಯ ಇದ್ದಾಗ ಬರುವವರನ್ನು ಎಂದೂ ನಂಬಬೇಡ, ಬೇಕಾದಾಗ ಬರುವವರ ಹಿಂದೆ ಎಂದೂ ಹೋಗಬೇಡ. ಬೇಡ ಅಂತ ಹೋದವರ ನೆನಪಿಸಿ ಕೊರಗಬೇಡ. ನಿನ್ನ ನಂಬಿದವರನ್ನು ಮತ್ತು ನಿನ್ನ ನಂಬಿ ಬಂದವರನ್ನು ಕೊನೆವರೆಗೂ ನೀ ಕೈ ಬಿಡಬೇಡ. ದೂರ ದೂರ ನಾಟಿ ಮಾಡಿದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ, ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ಒಳ್ಳೆಯ ಮುಖಗಳ ಪರಿಚಯ ಎಷ್ಟಾದರೂ ಸಿಗಬಹುದು, ಆದರೆ ಒಳ್ಳೆಯ ಮನಸ್ಸಿರುವವರ ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತೆ. ನಿನ್ನತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯವಲ್ಲ. ಅರಿತುಕೊಳ್ಳದ ಮನಸ್ಸುಗಳ ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಕೂಡ ಅರಿತುಕೊಳ್ಳಬಲ್ಲರು. ಯಾವ ಸಂಬಂಧವಾದರೂ ಸರಿ, ಅನಿವಾರ್ಯಕ್ಕೋ ಅಥವಾ ಒತ್ತಾಯಕ್ಕೋ ಬಳಸಿಕೊಳ್ಳಲು ಪ್ರಯತ್ನಿಸಬಾರದು. ಅದು ಹೆಚ್ಚು ಸಮಯ ನಮ್ಮ ಜೊತೆ ಉಳಿಯಲಾರದು. ಎಷ್ಟೇ ಅಡೆತಡೆಗಳು ಎದುರಾದರೂ ಸೂರ್ಯ ಉದಯಿಸದೇ ಇರದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ. ಅದಕ್ಕೆ ನೀವು ಅಂಜಬಾರದು ಅಷ್ಟೇ. ಹಣವನ್ನು ಕೊಟ್ಟು ನೋಡು, ಸಂಬಂಧಗಳು ನಿನ್ನ ಮೇಲೆ ಹೂವನ್ನು ಎರಚುತ್ತವೆ. ಕೊಟ್ಟ ಹಣವನ್ನು ಕೇಳಿ ನೋಡು, ಅದೇ ಸಂಬಂಧಗಳು ನಿನ್ನ ಮೇಲೆ ಮಣ್ಣನ್ನು ಎರಚುತ್ತಾರೆ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಬದಲಾಗಬೇಡಿ, ನಿಮ್ಮ ಇಷ್ಟಕ್ಕೆ ನೀವೇ ಬದಲಾಗಿ. ಆಗ ಜನರು ತನ್ನತ್ತಾನೇ ನಿಮ್ಮತ್ತ ಆಕರ್ಷಿತರಾದರೂ ಅಚ್ಚರಿಪಡಬೇಕಾಗಿಲ್ಲ. ಜನ ನಿಮ್ಮನ್ನು ತಿರಸ್ಕರಿಸಿದರೆ ಬೇಸರ ಪಟ್ಟುಕೊಳ್ಳಬೇಡಿ. ಉತ್ತಮ ಸಂಗತಿಗಳನ್ನು ಎಲ್ಲರೂ ಆರಂಭದಲ್ಲಿ ತಿರಸ್ಕರಿಸುತ್ತಾರೆ, ಕಾರಣ ಅದರ ಮೌಲ್ಯ ಅವರಿಗೆ ಗೊತ್ತಿರುವುದಿಲ್ಲ. ಈ ಪ್ರಪಂಚದಲ್ಲಿ ಒಳ್ಳೆಯತನ ನಿನ್ನಲ್ಲಿ ಇದ್ದರೆ ಸಮಯ ಬಂದಾಗ ಮಾತ್ರ ಇನ್ನೊಬ್ಬರಿಗೆ ಖರ್ಚು ಮಾಡು. ಸಿಕ್ಕವರಿಗೆಲ್ಲ ನಿನ್ನ ಒಳ್ಳೆಯತನ ಖರ್ಚು ಮಾಡಿದರೆ ನಿನಗೆ ನೋವು ಖಚಿತ. ಒಳ್ಳೆಯ ದಿನಗಳ ನಿರೀಕ್ಷೆಯಲ್ಲಿ ಕಾಯುತ್ತಿರಬೇಡ. ಇವತ್ತಿನ ದಿನವನ್ನೇ ಶುಭ ದಿನವಾಗಿ ಪರಿವರ್ತಿಸಿ. ಸಂಪತ್ತು ಅಂತಸ್ತು ತಂದುಕೊಡಬಹುದು, ವಿದ್ಯೆ ಅರಿವು ನೀಡಬಹುದು, ಆದರೆ ಗೌರವ ತಂದುಕೊಡುವುದು ಮಾತ್ರ ನಿಮ್ಮ ವರ್ತನೆ ಆಗಿರುತ್ತದೆ. ಜಗತ್ತನ್ನು ನೀವು ಅನುಕರಿಸಲು ಹೋಗಬೇಡಿ. ನಿಮ್ಮ ಕೆಲಸಗಳನ್ನು ನೀವು ಮಾಡುತ್ತಾ ಹೋಗಿ, ಆಗ ಜಗತ್ತೇ ನಿಮ್ಮನ್ನು ಅನುಸರಿಸುತ್ತದೆ. ಗುಣವಿಲ್ಲದ ರೂಪ ನಿಷ್ಪ್ರಯೋಜಕ, ಉಪಯೋಗಕ್ಕೆ ಬಾರದ ಸಂಪತ್ತು ನಿಷ್ಪ್ರಯೋಜಕ, ನಮ್ರತೆ ಇಲ್ಲದ ಶಿಕ್ಷಣ ನಿಷ್ಪ್ರಯೋಜಕವಾಗಿದೆ. ಯಾರನ್ನೇ ಆದರೂ ಪರೀಕ್ಷಿಸದೆ ನಂಬಬಾರದು, ನಂಬಿದ ಮೇಲೆ ಪರೀಕ್ಷಿಸಬಾರದು. ಕೆಟ್ಟ ಘಟನೆ ನಡೆಯಿತು ಎಂದು ಜೀವನದ ಪುಸ್ತಕವನ್ನೇ ಮುಚ್ಚಬೇಡಿ. ಕೂಡಲೇ ಹೊಸ ಪುಟ ತಿರುಗಿಸಿ, ಹೊಸ ಅಧ್ಯಾಯವನ್ನು ನೀವು ಪ್ರಾರಂಭಿಸಿ. ತಪ್ಪು ಮಾಡುವಾಗ ಮನುಷ್ಯನಿಗೆ ಅರಿವಿರುವುದಿಲ್ಲ, ಆದರೆ ಮೋಸ ಮಾಡುವಾಗ ಅರಿವಿರುತ್ತದೆ. ಹಾಗಾಗಿ ತಪ್ಪನ್ನು ಮನ್ನಿಸಬಹುದು, ಆದರೆ ಮೋಸವನ್ನಲ್ಲ. ಮೋಸ ಮಾಡುವವರು ಮುಗ್ಧರನ್ನೇ ಹುಡುಕುತ್ತಾರೆ, ಮೋಸ ಹೋಗುವವರು ಮೋಸ ಮಾಡುವವರನ್ನೇ ನಂಬುತ್ತಾರೆ. ನಿಮಗಾಗಿ ಯಾರು ಕಾಯ್ತಾರೋ ಅವರಿಗಾಗಿ ನೀವು ಬದುಕಿ, ನಿಮಗಾಗಿ ಯಾರು ಅಳುತ್ತಾರೋ ಅವರನ್ನು ನೀವು ನಗಿಸಿ.
ನಿಮಗಾಗಿ ಯಾರು ಪ್ರತಿಕ್ಷಣ ಹಂಬಲಿಸುತ್ತಾರೋ ಅವರನ್ನು ನೀವು ಪ್ರೀತಿಸಿ. ಅಂದುಕೊಳ್ಳುವುದು ಜೀವನವಲ್ಲ, ಹೊಂದಿಕೊಳ್ಳುವುದು ಜೀವನ. ಶ್ರದ್ಧೆ ಜ್ಞಾನವನ್ನು ನೀಡುತ್ತದೆ, ನಮ್ರತೆ ಮೌನವನ್ನು ನೀಡುತ್ತದೆ, ಯೋಗ್ಯತೆ ಸ್ಥಾನವನ್ನು ನೀಡುತ್ತದೆ. ಯಾವ ವ್ಯಕ್ತಿ ಈ 3 ಪಡೆಯುತ್ತಾನೋ ಅವನಿಗೆ ಈ ಎಲ್ಲ ಕಡೆ ಸನ್ಮಾನ ಸಿಗುವುದು ಖಂಡಿತ. ಅಸೂಯೆ ಪಡುವವರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ, ಅಹಂಕಾರ ಪಡುವವರಿಗೆ ಸರಿಯಾದ ಸ್ನೇಹಿತರಿರುವುದಿಲ್ಲ, ಅನುಮಾನ ಪಡುವವರಿಗೆ ಸರಿಯಾದ ಜೀವನವೇ ಇರುವುದಿಲ್ಲ. ಯಾರು ನನಗಿಂತ ಮುಂದಿದ್ದಾರೆ, ಯಾರು ನಮಗಿಂತ ಹಿಂದಿದ್ದಾರೆ ಎನ್ನುವುದರ ಬಗ್ಗೆ ಯೋಚಿಸುವುದು ಬೇಡ. ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಮಾತ್ರ ನಾವು ಅರ್ಥ ಮಾಡಿಕೊಂಡಿದ್ದರೆ ಸಾಕು. ಯಾವ ವ್ಯಕ್ತಿಯು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮೇಲೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಷ್ಟು ಬಲಿಷ್ಠವಾದ ವ್ಯಕ್ತಿ ಖಂಡಿತ ಯಾರೂ ಇಲ್ಲ. ಅರ್ಥವಾದರೂ ಆಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡುತ್ತಾರೆ. ನಮ್ಮ ಕಷ್ಟಗಳಲ್ಲಿ ಬೇರೆಯವರು ಜೊತೆ ಇರುತ್ತಾರೆ ಎನ್ನುವುದು ಸಿಹಿ ಸತ್ಯ. ನಮ್ಮ ಕಷ್ಟಗಳಲ್ಲಿ ನಮಗೆ ನಾವೇ ಜೊತೆಯಾಗುತ್ತೇವೆ ಎನ್ನುವುದು ಕಹಿ ಸತ್ಯ. ಯಾವ ವ್ಯಕ್ತಿಯು ತನ್ನ ಕಣ್ಣೀರನ್ನು ಒರೆಸಿಕೊಂಡು ಮತ್ತೆ ಮೇಲೆ ಎದ್ದು ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸುತ್ತಾನೋ ಅವನಷ್ಟು ಬಲಿಷ್ಠವಾದ ವ್ಯಕ್ತಿ ಖಂಡಿತ ಯಾರೂ ಇಲ್ಲ. ಈ 4 ವಿಷಯಗಳಿಗೆ ಕಾಯಬೇಡಿ. 1. ನಿದ್ದೆ ಮಾಡಲು ನಿದ್ದೆ ಬರುವವರೆಗೂ ನೀವು ಕಾಯಬೇಡಿ. 2. ವಿಶ್ರಾಂತಿ ತೆಗೆದುಕೊಳ್ಳಲು ಸುಸ್ತಾಗುವವರೆಗೂ ನೀವು ಕಾಯಬೇಡಿ. 3. ಸ್ನೇಹಿತನನ್ನು ಭೇಟಿಯಾಗಲು ಅವನು ಕಾಯಿಲೆ ಬೀಳುವವರೆಗೂ ನೀವು ಕಾಯಬೇಡಿ. 4. ದೇವರನ್ನು ಪ್ರಾರ್ಥಿಸಲು ಕಷ್ಟ ಬರುವವರೆಗೂ ನೀವು ಕಾಯಬೇಡಿ. ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ಸಂಭ್ರಮದ ಸಮಯದಲ್ಲಿ ಕಣ್ಣೀರು ಹಾಕಬೇಡ, ದುಃಖದ ಸಮಯದಲ್ಲಿ ನೀನು ನಗಬೇಡ. ಕೈ ಹಿಡಿದು ನಡೆಸಿದವರನ್ನು ಕಡೆಗಣಿಸಬೇಡ. ಕೈ ಮೀರಿ ಹೋದದ್ದನ್ನು ನೀನು ಮತ್ತೆ ಅದನ್ನು ನೆನೆಯಬೇಡ. ಬದುಕಿನಲ್ಲಿ ಯಾರು ಯಾವಾಗ ಏನಾಗುತ್ತಾರೋ ಗೊತ್ತಿಲ್ಲ. ಯಾರನ್ನು ಕೂಡ ನೀವು ಕಡೆಗಣಿಸಬಾರದು ಮತ್ತು ಅಥವಾ ನೀವು ಯಾರನ್ನು ಕೂಡ ಅಟ್ಟಕ್ಕೂ ಏರಿಸಬಾರದು. ಕೆಲವರಿಗೆ ಅವಕಾಶ ಸಿಗಬಹುದು ಮತ್ತು ಕೆಲವರಿಗೆ ಅದೃಷ್ಟ ಒಲಿಯಬಹುದು. ಆದರೆ ಕಾಲ ಖಂಡಿತ ಹೀಗೆ ಇರುವುದಿಲ್ಲ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.